ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ನಾನು ತುಂಬ ದಿನದಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ಯಾವ ದೇವಸ್ಥಾನ ಅಂತ ಅಂದರೆ ಕಬ್ಬಾಳಮ್ಮನ ದೇವಸ್ಥಾನ. ಅದಕ್ಕೆ ನಮ್ಮ ಮನೆಯವರು ಸರಿ ಆಯಿತು, ಈ ಸಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೇ ನಾವು ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮನೆ ಬಿಟ್ಟಾಗ ನಾವು ಒಂದು 6:37 ಆಗಿತ್ತು. ಅದಾದಮೇಲೆ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ನಾವು ಹೊರಟ್ವಿ. ತುಂಬ ದಿನ ಆದಮೇಲೆ ಈಚೆ ಹೋಗ್ತಾ ಇದ್ವಿ. ಅದಕ್ಕೇ ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ನಾನು ನೋಡಿರಲಿಲ್ಲ ದೇವಸ್ಥಾನ ಇದು. ನಾವು ಬೆಳಗ್ಗೆ ಬೇಗ ಹೊರಟಿದ್ದ ಕಾರಣ ಟಿಫನ್ ಮಾಡಿರಲಿಲ್ಲ. ಅಂದಿವೆ ಹೋಗ್ತಾ ಮಾಡ್ಕೊಳ್ಳೋಣ ಟಿಫನ್ ಅಂತ ಹೇಳಿದ್ರು. ಬಿಡದಿ ಹತ್ರ ರೀಚ್ ಆಗಿದ್ವಿ ನಾವು ಆಲ್ರೆಡಿ. ಇಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟಿಫನ್ ತಿನ್ನೋಣ ಅಂತ ಅಂದರು. ನಮ್ಮ ಮನೆಯವರು ಇಡ್ಲಿ ತೊಗೊಂಡ್ರು, ನಾನು ಮಸಾಲೆ ದೋಸೆ ತೊಗೊಂಡೆ. ನನಗೆ ಇಡ್ಲಿ ಇಷ್ಟ ಆಗೋದಿಲ್ಲ. ಅದಕ್ಕೆ ತಿಂಡಿನೂ ತಿಂದ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟ್ವಿ ದೇವಸ್ಥಾನದ ಕಡೆಗೆ. ಹಂಗೂ ತಿಂಡಿ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ, ಬೇಡ ತಿಂಡಿ ತಿನ್ಕೊ ಅಂತ ಹೇಳಿದ್ರು. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಿರೋದು. ನಮ್ಮ ಮನೆಯವ್ರು ತುಂಬ ಟೈಮ್ ಬಂದಿದ್ದಾರೆ. ಅದಕ್ಕೆ ನಾನು ನೋಡಿರಲಿಲ್ಲ ಅಂತ ಹೇಳಿದೆ. ತುಂಬ ದಿನದಿಂದ ಹೇಳ್ತಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು, ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಅಂತ. ಅದಾದಮೇಲೆ ಬಂದ್ವಿ ನಾವು. ತುಂಬಾ ರಶ್ ಇತ್ತು. ನಾವೇನೋ ಜಾತ್ರೆ ನಡೀತಿದೆ ಅಂತ ಅಂದ್ಕೊಂಡ್ವಿ. ಇಲ್ಲ, ಪ್ರತಿ ಸಂಡೇ ಹೀಗೆ ಇರುತ್ತಂತೆ ಇಲ್ಲಿ. ತುಂಬ ಜನ ಇದ್ದರು ಅಂತ ಅಂದ್ಬಿಟ್ಟು ನಾವು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಅದಾದಮೇಲೆ ನೋಡಿದ್ರೆ ಇಬ್ಬರೂ ಒಟ್ಟಿಗೆ ಬಿಡ್ತಾಯಿದ್ರು. ನಾವೇನೋ ಸಪ್ರೇಟ್ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಗೊತ್ತಾಯಿತು, ಇಲ್ಲ ಎಲ್ಲರನ್ನೂ ಒಟ್ಟಿಗೆ ಬಿಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಮಂಗಳಾರ ತಕ್ಷಣ ಅಷ್ಟೇ ಈಚೆ ಕೊಡಿ. ಮಂಗಳಾರ ತಕ್ಷಣ ಅಷ್ಟೇ ಏನಿದೆ. ದರ್ಶನ ಏನೋ ತುಂಬ ಚೆನ್ನಾಗಾಯಿತು. ಬಟ್ ತುಂಬಾ ನೂಕಾಡ್ತಾ ಇದ್ರು, ಸಿಕ್ಕಾಪಟ್ಟೆ ಜನ ಇದ್ರಲ್ಲ ಅದಕ್ಕೇ. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಕಾಲ ಕಳೆದ್ವಿ. ಎಲ್ಲ ನೋಡಿಕೊಂಡು ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದನೂ ಹೊರಟ್ವಿ. ತುಂಬಾ ಬಿಸಿಲಿತ್ತು ಇಲ್ಲಿ. ನಾವು ಆಲ್ಮೋಸ್ಟ್ ಇಲ್ಲಿಗೆ ಬಂದಾಗ 10:30, 11 ಏನೋ ಆಗಿತ್ತು. ಅದಾದಮೇಲೆ ಹೊರಟಾಗ 12 o'clock ಆಗಿತ್ತು. ಸರಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿಂದನೂ ಹೊರಟ್ವಿ. ತುಂಬ ಬಿಸಿಲಿದ್ದ ಕಾರಣ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ. ಇಲ್ಲೇ ಒಂದು 10 ನಿಮಿಷ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಏನಕ್ಕೆ ಅಂದರೆ ನಮ್ಮ ಮನೆಯವ್ರ ಫ್ರೆಂಡು ಅಲ್ಲಿ ಹಬ್ಬ ಮಾಡ್ತಾಯಿದ್ರು, ಪೂಜೆ ಇತ್ತು ಅವ್ರದ್ದು. ಅದಕ್ಕೆ ಕರೆದಿದ್ರು ನಮ್ಮನ್ನು. ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಇಲ್ಲೂ ಅಷ್ಟೇ ಪೂಜೆ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಊಟಕ್ಕೆ ಬರೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ. ನನಗೆ ಯಾವಾಗಲೂ ಈ ಥರ ಹೊರಗಡೆ ಕರ್ಕೊಂಬರ್ತಾಯಿದ್ರೆ ನನಗಂತೂ ಫುಲ್ ಖುಷಿಯಾಗಿರ್ತೀನಿ. ಏಕೆ ಅಂತಂದರೆ ನನಗೆ ತುಂಬಾ ಇಷ್ಟ ಈ ಥರ ಈಚೆ ಬರೋದು ಅಂತಂದರೆ. ಅದು ದೇವಸ್ಥಾನವೇ ಆಗಲಿ ಎಲ್ಲಾದರೂ ಪರವಾಗಿಲ್ಲ, ನನಗೆ ಈಚೆ ಸುತ್ತಾಡೋದು ಅಂದರೆ ತುಂಬಾ ಇಷ್ಟ. ಅದಾದಮೇಲೆ ನಾವು ಸೀದಾ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಅಲ್ಲಿಂದ ಹತ್ರನೇ ಅಕ್ಕವ್ರ ಮನೆ ಇತ್ತು. ಅದಕ್ಕೆ ಅಲ್ಲೂ ಹೋಗ್ಬಿಟ್ಟು ಬಂದುಬಿಡೋಣ ಅವ್ರ ಮನೆಗೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಹೊರಟ್ವಿ. ಅವ್ರ ಮನೆಗೂ ಹೋಗಿ ಅದಾದಮೇಲೆ ಮತ್ತೆ ಪುನಃ ಬಂದು ದೇವಸ್ಥಾನಕ್ಕೆ ಬಂದ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಮುಖವಾಡ ಎಲ್ಲ ತೆಗ್ದಿದ್ರು, ನೋಡ್ತಿರ್ಬೋದು ನೀವು. ಅವಾಗೇ ಮುಖವಾಡ ಹಾಕಿದ್ರು, ಬಟ್ ಇವಾಗ ತೆಗ್ದಿದ್ದಾರೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದಮೇಲೆ ನಾವು ಸೀದಾ ಅಲ್ಲಿಂದ ಮನೆಗೆ ಓಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ತುಂಬ ಲೇಟಾಗಿತ್ತು, ಆಲ್ಮೋಸ್ಟ್ 5:30 ಏನೋ ಆಗಿತ್ತು. ನಾವು ಹೋಗೋತ್ತಿಗೆ ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಸೀದಾ ಅಲ್ಲಿಂದ ಹೊರಟ್ವಿ. ನಾವು ಹೊರಡ್ಬೇಕಾದ್ರೆ ನೋಡಿ ಫುಲ್ಲು ವೆದರೆಲ್ಲ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿತ್ತು. ನಾವು ಅದನ್ನು ಎಂಜಾಯ್ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.